ನಮಸ್ತೆ ಡಿಯರ್ ಅಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿ ಕೆಟ್ಟೆ ಸರ್. ಇತ್ತೀಚೆಗೆ ಒಂದು ಟೈಮ್ ಟೇಬಲ್ ಬಗ್ಗೆ ವಿಡಿಯೋ ಹಾಕಿದ್ದೆ. ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ತುಂಬಾ ಸ್ಟೂಡೆಂಟ್ಸ್ ಸರ್ ಟೈಮ್ ಟೇಬಲ್ ತುಂಬಾ ಚೆನ್ನಾಗಿದೆ ಆ, ಅಂತ ಅಂದ್ಬಿಟ್ಟು ತುಂಬಾ ಹೇಳಿದ್ರು. ಮತ್ತೆ ಎಫೆಕ್ಟಿವ್ ಆಗಿದೆ ಸರ್, ಮಾಡಿದ್ರೆ ತುಂಬಾ ವರ್ಕ್ ಆಗುತ್ತೆ. ಇದು ಆಲ್ರೆಡಿ ವರ್ಕ್ ಆಗಿರೋದು, ಯಾಕಂದ್ರೆ ತುಂಬಾ ವಿದ್ಯಾರ್ಥಿಗಳು ಫಾಲೋ ಮಾಡಿ ಸಕ್ಸಸ್ ಆಗಿದ್ದಾರೆ. ಹಾಗಾಗಿ ಇದು ಏನಾಗುತ್ತೆ, ಒಂದು ಶೆಡ್ಯೂಲ್ ಅಂದ್ರೆ ಒಬ್ಬ ವಿದ್ಯಾರ್ಥಿನ ಆಕ್ಟಿವ್ ಆಗಿ ಎಲ್ಲಾ ರೀತಿ ಫಿಸಿಕಲ್ ಇಂದ ಹಿಡಿದು ಅವನ ಮೆಂಟಲ್ ಆಗಿ ಮತ್ತೆ ಫಿಸಿಕಲಿ ಆಗಿ ಮತ್ತೆ ಅವನು ಆಕ್ಟಿವ್ ಆಗಿ ಓದ್ಬೇಕು ಅನ್ನೋ ಒಂದು ಪ್ಲಾನ್ ಇಟ್ಕೊಂಡು ಇದನ್ನ ಟೈಮ್ ಟೇಬಲ್ ರೆಡಿ ಮಾಡಿದ್ದೀನಿ. 100 ಡೇಸ್ ನೀವು ಕರೆಕ್ಟ್ ಆಗಿ 100 ಡೇಸ್ ಚಾಲೆಂಜ್ ತಗೊಂಡು ಮಾಡಿದ್ರೆ ಖಂಡಿತ ನೀವು ಯಾವ್ದಾದ್ರು ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ಆ ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ. ಬಟ್ ಆ ಟೈಮ್ ಟೇಬಲ್ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಫಾಲೋ ಮಾಡಬೇಕು ಒಂದು. ಮತ್ತೆ ಅದನ್ನ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು ನಿಮ್ಮ ಒಂದು ಟೈಮಿಗೆ ತಕ್ಕಂಗೆ. ಅಥವಾ ನಾನಲ್ಲಿ ಬೆಳಿಗ್ಗೆ ಮಾರ್ನಿಂಗ್ 5:30 ಅಥವಾ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನೀವು ಬೇಕಾದ್ರೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ, 7 ಗಂಟೆಗೆ ಸ್ಟಾರ್ಟ್ ಮಾಡಿ. ಬಟ್ ಏನಂತಂದ್ರೆ ಆ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಹೋಗ್ಬೇಕು, ಕಂಟಿನ್ಯೂಟಿ ಇಟ್ಕೊ ಹೋಗ್ಬೇಕು. ಅಷ್ಟೇ. ಒಂದು ದಿನದ್ದು ಒಂದು ವಾರ ಓದಿದ ರಿಕಾಲ್ ಮಾಡೋದು ಹೆಂಗೆ, ಅದೆಲ್ಲ ನಾನು ಅದರಲ್ಲಿ ಹಾಕಿದ್ದೀನಿ. ಮತ್ತೆ ಯಾವ ಸಬ್ಜೆಕ್ಟ್ ಯಾವಾಗ ಓದಬೇಕು, ನೀವು ಬೇಕಾದ್ರೆ ಸಬ್ಜೆಕ್ಟ್ ಬದಲಾಯಿಸಬಹುದು. ನಾನು ಫಸ್ಟ್ ಹಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ, ನೀವು ಸೈನ್ಸ್ ಇಂದ ಸ್ಟಾರ್ಟ್ ಮಾಡಬಹುದು. ಅದ್ರಲ್ಲಿ ನಿಮ್ಮ ಅಗತ್ಯಗಳಿಗೆ ತಕ್ಕಂತೆ ನೀವು ಬದಲಾಯಿಸ್ಕೊಂತ ಹೋಗ್ಬೋದು. ಅದ್ರ ಬಗ್ಗೆ ನೀವು ಏನು ಥಿಂಕ್ ಮಾಡಬೇಕು, ಅದನ್ನೇ ಫಾಲೋ ಮಾಡಬೇಕು. ಸ್ಟ್ರಿಕ್ಟ್ ಆಗಿ ಅದನ್ನೇ ಫಾಲೋ ಮಾಡಬೇಕು ಅನ್ನೋದಿಲ್ಲ. ಅದ್ರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನೀವೇನ್ ಮಾಡ್ಬೋದು, ಅದನ್ನ ನಿಮ್ಮ ಅಗತ್ಯಗಳಿಗೆ ತಕ್ಕಂತೆ, ನಿಮ್ಮ ಟೈಮಿಂಗ್ಸ್ಗೆ ತಕ್ಕಂತೆ, ನಿಮ್ಮ ಒಂದು ನೇಚರ್ಗೆ ತಕ್ಕಂತೆ ಬದಲಾಯಿಸ್ಕೊಳ್ಳಿ. ಅದರಲ್ಲಿ ಏನಿಲ್ಲ, ಅದನ್ನ ಚೇಂಜ್ ಮಾಡ್ಕೋಬೇಕು. ಮತ್ತು ನನ್ನ ಟೈಮ್ ಟೇಬಲ್ ಒಬ್ಬರಿಂದ ಒಬ್ಬರಿಗೆ ಇಂಡಿವಿಜುವಲ್ ಬದಲಾಗುತ್ತೆ. ಕೆಲವರು 6 ಗಂಟೆಗೆ ಹೇಳ್ತಾರೆ, ಕೆಲವರು 5 ಗಂಟೆಗೆ ಹೇಳ್ತಾರೆ, ಕೆಲವರು ಬೆಳಿಗ್ಗೆ ರನ್ನಿಂಗ್ ಹೋಗ್ತಾರೆ, ಕೆಲವರು ಸಾಯಂಕಾಲ ರನ್ನಿಂಗ್ ಹೋಗ್ತಾರೆ. ಅದರಲ್ಲಿ ಬೇರೆ ಇಲ್ಲ. ಮತ್ತೆ ಬೆಳಗ್ಗೆ 5 ಗಂಟೆಗೆ ಓದಿದ್ರೆ ವರ್ಕೌಟ್ ಆಗುತ್ತೆ, ಮಧ್ಯಾಹ್ನ ಓದಿಲ್ಲ ಅಂದ್ರೆ ವರ್ಕೌಟ್ ಆಗಲ್ಲ. ಆ ತರ ಏನಿಲ್ಲ. ಮಧ್ಯಾಹ್ನ ಅಂದ್ರೆ ಸ್ವಲ್ಪ ಊಟ ಗೀಟ ಮಾಡಿರ್ತಾರೆ, ಸ್ವಲ್ಪ ಬಿಸಿಲು ಇರುತ್ತೆ, ಓದಕ್ಕೆ ಕಮ್ಮಿ ಇರುತ್ತೆ. ಬಟ್ ನೀವು ನಿಮ್ಮ ವಾತಾವರಣ, ನಿಮ್ಮ ಸುತ್ತಮುತ್ತ ಮನೆಯಲ್ಲಿನ ವಾತಾವರಣ ಇರ್ಬೋದು, ಎನ್ವೈರನ್ಮೆಂಟ್ ನೋಡ್ಕೊಂಡು ನಿಮ್ಮ ಮನೆಯ ಕೆಲಸಗಳ ಕಾರ್ಯಗಳಿಗೆ ತಕ್ಕಂತೆ ನೀವು ಏನ್ ಮಾಡ್ಬೇಕಾಗುತ್ತೆ, ಆ ಟೈಮ್ ಟೇಬಲ್ ನ ಬದಲಾಯಿಸ್ಕೋಬೇಕಾಗುತ್ತೆ. ಇದು ಅದರಲ್ಲಿ ಇದು ಕೆಲವು ಕ್ವಶನ್ಸ್ ನ ಕೇಳ್ತಾ ಇದ್ರು ವಿದ್ಯಾರ್ಥಿಗಳು. ಇದರಲ್ಲಿ ಇದನ್ನೇ ಆಸ್ ಇಟ್ ಈಸ್ ಫಾಲೋ ಮಾಡ್ಬೇಕಾದ್ರೆ, ಆಸ್ ಇಟ್ ಈಸ್ ಫಾಲೋ ಮಾಡಿದ್ರು ಒಳ್ಳೇದು. ನಿಮ್ಗೆ ಏನಾದ್ರು ಅಡಾಪ್ಟೆಬಿಲಿಟಿ ಇತ್ತು ಅಂದ್ರೆ, ನಿಮ್ಗೆ ಅದರಿಂದ ಅಡಾಪ್ಟ್ ಆಗ್ತಾ ಇದ್ರೆ, ನಿಮ್ಗೆ ಅದು ಈಸಿ ಅನಿಸ್ತಿದೆ, ನಾನು ಇಲ್ಲಿ ಇದನ್ನು ಫಾಲೋ ಮಾಡಬಹುದು ಅಂತ ಅನಿಸಿದ್ರೆ ಯು ಕ್ಯಾನ್ ಡೂ ಇಟ್. ಬಟ್ ಅದರ್ವೈಸ್ ನಿಮ್ಗೆ ಏನಾದ್ರು ಇಲ್ಲ, ಇದ್ರ ಚೇಂಜಸ್ ಮಾಡ್ಕೋಬೇಕು, ಇದ್ರಲ್ಲಿ ಏನೋ ಚೇಂಜಸ್ ಇದೆ ಅಂತ ಅನ್ಸಿದ್ರೆ ನೀವು ಅದನ್ನ ಚೇಂಜ್ ಮಾಡ್ಕೊಳ್ಳಿ ಒಂದು. ಇನ್ನ ತುಂಬಾ ವಿದ್ಯಾರ್ಥಿಗಳು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಮೆಸೇಜ್ ಮಾಡಿರೋದು ಏನಪ್ಪಾ ಅಂತಂದ್ರೆ, ಮೇಜರ್ ಸರ್ ವರ್ಕಿಂಗ್ ವುಮೆನ್ಸ್ ಮತ್ತೆ ವರ್ಕಿಂಗ್ ಮಾಡಿರೋ ಕೆಲಸ ಮಾಡ್ಕೊಂಡು ಹೋದವ್ರಿಗೆ ಒಂದು ಟೈಮ್ ಟೇಬಲ್ ಕೊಡಿ ಸರ್, ಟೈಮ್ ಟೇಬಲ್ ಕೊಡಿ ಸರ್. ಇದು ಇಲ್ಲಿ ಏನಾಗುತ್ತೆ, ಕೆಲಸ ಮಾಡೋದ್ರಲ್ಲಿ 3-4 ತರ ವಿಧ ಬರುತ್ತೆ. ಯಾಕೆಂತಂದ್ರೆ ಕೆಲಸ ಮಾಡೋದ್ರಲ್ಲಿ ಏನಾಗುತ್ತೆ, ಕೆಲವರು ಈಗ ಎಕ್ಸಾಂಪಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಇರ್ತಾರೆ, ಕೆಲವರು ಪ್ರೈವೇಟ್ ಎಂಪ್ಲಾಯ್ಸ್ ಇರ್ತಾರೆ, ಕೆಲವರು ಫ್ರೀಲಾನ್ಸರ್ಸ್ ಇರ್ತಾರೆ, ಕೆಲವರು ಯಾವ್ದಾದ್ರು ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಿರ್ತಾರೆ, ಕೆಲವರು ಅಂಗಡಿಗಳಲ್ಲಿ ವರ್ಕ್ ಮಾಡ್ತಿರ್ತಾರೆ, ರಿಲಯನ್ಸ್ ಈ ತರದ್ದು ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ನಾವು ಒಂದು ಪರ್ಟಿಕ್ಯುಲರ್ ಆಗಿ ಟೈಮ್ ಟೇಬಲ್ ನ ಕೊಡಕ್ ಬರಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನೀವೇ ಅದನ್ನ ಪ್ರಿಪೇರ್ ಮಾಡ್ಕೋಬಹುದು. ಎಕ್ಸಾಂಪಲ್ ಹೇಳ್ತೀನಿ ನೋಡ್ಕೊಳ್ಳಿ. ಈಗ ಎಕ್ಸಾಂಪಲ್ ನಾನು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ನ ತಗೊಂತೀನಿ ಅನ್ಕೊಳ್ಳೋಣ. ಅವ್ರಿಗೆ ಫಿಕ್ಸ್ಡ್ ಟೈಮ್ ಇರುತ್ತೆ. ಮಾರ್ನಿಂಗ್ ಒಂದು 10:30 to 6 ಅಂತ ಅಂದ್ಕೊಳ್ಳೋಣ, ಅಥವಾ 10 to 6 ಅನ್ಕೊಂಡ್ಬಿಡೋಣ. ಈ ಟೈಮಲ್ಲಿ ಅವನು ಏನ್ ಮಾಡ್ತಾನೆ, ಆಫೀಸ್ಗೆ ಹೋಗ್ತಾನೆ. ಇನ್ನ ಮಿಕ್ಕಿ ಟೈಮಲ್ಲಿ ಅವನಿಗೆ ಫ್ರೀ ಇರುತ್ತೆ, ಮತ್ತೆ ಸಂಡೇ ಗೌರ್ಮೆಂಟ್ ಹಾಲಿಡೇಸ್ ರಜೆ ಇರುತ್ತೆ. ಇವ್ರು ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕಂದ್ರೆ, ನೀವು ಮಾರ್ನಿಂಗ್ ಬೆಳಗ್ಗೆ ನೀವು ಎಷ್ಟು ಅವರ್ ಕೊಡ್ಬೋದು ಅಂದ್ರೆ ನಿಮ್ಮ ಆಫೀಸ್ಗೆ ಹೋಗೋ ಪ್ರಿಪರೇಷನ್. ಇದ್ರ ಮತ್ತೆ ಹೆಣ್ಮಕ್ಳಿಗೆ ಸಪರೇಟ್ ಆಗುತ್ತೆ. ಯಾಕೆ ಹೆಣ್ಮಕ್ಳು ಕೆಲಸ ಮಾಡ್ಕೋಬೇಕು, ಮನೆಯಲ್ಲಿ ಫ್ಯಾಮಿಲಿ ನೋಡ್ಕೋಬೇಕು, ಅಡುಗೆ ಮಾಡ್ಬೇಕು, ಇದಿರುತ್ತೆ. ನೀವು ಅಲ್ಲಿ ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ನೀವು ಮಾರ್ನಿಂಗ್ 5 ಗಂಟೆಗೆ 4 ಗಂಟೆಗೆ ಹೇಳ್ತೀರಿ, 4 ಗಂಟೆಯಿಂದ ಅಥವಾ ಒಂದು 6 ಗಂಟೆ 7 ಗಂಟೆವರೆಗೂ ಓದಿ ಆಮೇಲೆ ಮನೆ ಕೆಲಸ ಮಾಡ್ಕೊಂಡು ನೀವು ಮಾಡ್ಬೋದು. ಇಲ್ಲ ಗಂಡ್ ಮಕ್ಳು ಇದ್ರೆ, ಅಥವಾ ನೀವು ಮನೇಲಿ ಏನೋ ಕೆಲಸ ಮಾಡಲ್ಲ ಅಂತಂದ್ರೆ, ಗಂಡ್ಮಕ್ಳು ಕೆಲಸ ಮಾಡಲ್ಲ ಅಂತಲ್ಲ, ಮಾಡ್ತಾರೆ. ಬಟ್ ಏನಿಗೆ ಕೆಲಸ ಇಲ್ಲ ಅಂತಂದ್ರೆ, ಅಂದ್ರೆ ಮನೇಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಯಾರು ಇದ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ, ಅವ್ರು ಏನ್ ಮಾಡಿ, ಮಾರ್ನಿಂಗ್ ನೀವು ಒಂದು 5 ಗಂಟೆಗೆ ಎದ್ದು 5 ರಿಂದ 8 ನೀವು 3 ಅವರ್ ಸಿಗುತ್ತೆ. ಆ 3 ಅವರ್ ಎಫೆಕ್ಟಿವ್ ಆಗಿ ಸ್ಟಡಿ ಮಾಡಿ. ಅದನ್ನ ಟೈಮ್ ಟೇಬಲ್ ಹಾಕೊಂಡ್ಬಿಡಿ. ಅದೇ ಟೈಮ್ ಟೇಬಲ್ ಶಿಫ್ಟ್ ಮಾಡ್ಕೊಳ್ಳಿ. ಗೊತ್ತಾಗ್ತದೆ ಅಂದ್ರೆ ಟೈಮ್ ಶಿಫ್ಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಮ್ಯಾಟ್ರ್ ಅದೇ ತರ ಇರಲಿ, ಓಕೆನಾ. ಇದನ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ನೀವೇನಾದ್ರೂ ಆಫೀಸ್ಗೆ ಗಾಡಿಲಿ ಹೋಗ್ತೀರಾ, ಬಸ್ಸಲ್ಲಿ ಹೋಗ್ತೀರಾ, ಮೆಟ್ರೋದಲ್ಲಿ ಹೋಗ್ತೀರಾ, ಟ್ರೈನಲ್ಲಿ ಹೋಗ್ತೀರಾ, ಬಸ್ಸಲ್ಲಿ ಹೋಗ್ತೀರಾ, ಡಿಸೈಡ್ ಮಾಡ್ಕೊಳ್ಳಿ. ಬಸ್ಸು ಮೆಟ್ರೋ ಅಥವಾ ಹೋಗ್ತಾ ಇದ್ರೆ ನೀವೇನ್ ಮಾಡಿ, ಯಾವ್ದಾದ್ರು ವಿಡಿಯೋಸ್ ನೋಡೋದು, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಯೂಟ್ಯೂಬ್ ವಿಡಿಯೋಸ್ಗಳು ನೋಡೋದು, ಲೆಕ್ಚರ್ ಕೇಳೋದು, ಈ ರೀತಿ ಅಭ್ಯಾಸಗಳನ್ನ ಮಾಡ್ಕೊಂಡಿರ್ಬೇಕು. ಅಲ್ಲೇನಾಗುತ್ತೆ, ಆ ಒಂದಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಸ್ಟೋರ್ ಆಗ್ತಾ ಹೋಗುತ್ತೆ. ಇದು ಎರಡನೇದು. ಮೂರನೇದು, ಮಧ್ಯಾಹ್ನ ಏನಾದ್ರು ಬ್ರೇಕ್ ಸಿಕ್ಕಿದ್ರೆ ಅಟ್ಲೀಸ್ಟ್ ಒಂದು ನ್ಯೂಸ್ ಪೇಪರ್ ಓದೋದು, ಅಥವಾ ಒಂದಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಅಥವಾ ಏನಾದ್ರು ಒಂದಷ್ಟು ಡಿಸ್ಕಷನ್ ಮಾಡೋದು ಮಾಡಿ ಓದಿದ್ರ ಬಗ್ಗೆ, ಅಥವಾ ರಿಕಾಲ್ ಮಾಡೋದು, ಆಕ್ಟಿವ್ ರಿಕಾಲ್ ಮಾಡೋದು ಮಾಡಿ. ಮತ್ತೆ ಇನ್ನು ಮನೆಗೆ ಬಂದಾಗ ಸಂಜೆ ನೀವು 6 ಗಂಟೆಗೆ ಬರ್ತೀರಾ ಅಥವಾ 7 ಗಂಟೆಗೆ ಬರ್ತೀರಾ, ಟ್ರಾವೆಲಿಂಗ್ ಎಲ್ಲ ಸೇರಿ ಒಂದು 7 ಗಂಟೆಗೆ ಬಂದ್ರೆ, 7 ಗಂಟೆ ಒಂದು ಹಾಫ್ ಅನ್ ಅವರ್ ಫ್ರೆಶ್ ಆಗಿ 7:30 ಸ್ಟಾರ್ಟ್ ಮಾಡಿ, 7:30 8:30, 8:30 9, 9 10, 10ರಿಂದ 11, 11 ಗಂಟೆವರೆಗೂ 4 ಪ್ಲಸ್ ಮಾರ್ನಿಂಗ್ 3, 7 ಅವರ್ ಆಗಿತ್ತು. ಆಯ್ತದ. ಇದು ಎಫೆಕ್ಟಿವ್ ಆಗಿ ಮಾಡಬೇಕು. ಎಫೆಕ್ಟಿವ್ ಆಗಿ ಮಾಡಿದ್ರೆ ನೀವು 12 ಅವರ್ ಓದೋದಕ್ಕೆ 8 ಅವರ್ ಎಫೆಕ್ಟಿವ್ ಓದೋದು ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ
ಮಲ್ಕೋಬೇಕಾದ್ರೆ ರಿವಿಷನ್ ನೀವು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ. 7 ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅಲ್ಲಿ ನಿಮ್ಗೆ 7 8 4 ಅವರ್ 5 ಅವರ್ ಸಿಕ್ಕಿದಾಗ ಅದನ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. 2 ಅವರ್ 1 ಅವರ್ ಸ್ಪ್ಲಿಟ್ ಮಾಡ್ಕೊಂಡು ಸಬ್ಜೆಕ್ಟ್ ನ ಅಲಾಟ್ ಮಾಡ್ಕೊಳ್ಳಿ. ಅಲಾಟ್ ಮಾಡ್ಕೊಂಡು ಇದು ಮಾಡಿ. ನೆಕ್ಸ್ಟ್ ಇನ್ನ ನೀವು ಏನಾದ್ರು ಫಿಸಿಕಲ್ ಹೆಂಗ್ ಮಾಡೋದು ಅಂದ್ರೆ ವಾಕಿಂಗ್ ಮಾಡಿ. ಏನಾದ್ರೆ ಎಕ್ಸಾಂಪಲ್ ನೀವು ಮಾರ್ನಿಂಗ್ ಹೋಗ್ಬೇಕಂದ್ರೆ ಮೆಟ್ರೋ ಹೋಗ್ಬೇಕಂದ್ರೆ ಬೈಕ್ ತಗೊಂಡು ವಾಕಿಂಗ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಫಿಸಿಕಲ್ ಆಗ್ತಾ ಹೋಗುತ್ತೆ. ಮತ್ತೆ ಒಂದು ಯಾವ್ದಾರ ಒಂದು ಸಬ್ಜೆಕ್ಟ್ ನ ಕೇಳ್ಕೊಂಡು ಹೋಗ್ಬೋದು. ಇಲ್ಲಿ ಏನಾಗುತ್ತೆ ನಾವು ಫಿಸಿಕಲ್ ಫಿಟ್ನೆಸ್ ಗಮನ ಕೊಡಬಹುದು. ಅಥವಾ ನಿಮ್ಗೆ ಇನ್ನೂ ಇಲ್ಲ ಸ್ವಲ್ಪ ಟೈಮ್ ಇದೆ ಅನ್ನೋದ್ರೆ ಹಾಫ್ ಅನ್ ಅವರ್ ಸಂಜೆ ಬಂದಾಗ ಅಥವಾ ಬೆಳಗ್ಗೆ ಮಾರ್ನಿಂಗ್ ರನ್ನಿಂಗ್ ಮಾಡ್ಕೊಳ್ಳಿ. ಇದು ನೀವು ಮಾಡಬೇಕಾಗಿದೆ ಕೆಲಸ ಮಾಡೋರು. ಇದು ಬಾರ್ ಗೌರ್ಮೆಂಟ್ ಎಂಪ್ಲಾಯ್ಸ್. ಈಗ ನೋಡಿ ಎಕ್ಸಾಂಪಲ್ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಇರ್ತಾರೆ, ಅವರು ಪ್ರಿಪರೇಷನ್ ಮಾಡ್ತಾ ಇರ್ತಾರೆ. ಅವರು ಏನಾಗುತ್ತೆ ಫಿಕ್ಸ್ಡ್ ಟೈಮ್ ಅಲ್ಲ, ಮಾರ್ನಿಂಗ್ 8 ಈವ್ನಿಂಗ್ 8 ವರೆಗೂ ಅವ್ರಿಗೆ ಕೆಲಸ ಇರುತ್ತೆ. ನೆಕ್ಸ್ಟ್ ನೈಟ್ ಡ್ಯೂಟಿ ಇದ್ರೆ ನೈಟ್ 8 ಗಂಟೆಯಿಂದ ಮಾರ್ನಿಂಗ್ 8 ಗಂಟೆವರೆಗೂ ಡ್ಯೂಟಿ ಇರುತ್ತೆ. ಹಿಂಗಾಗಿ ಇವ್ರು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಫ್ರೀ ಟೈಮ್ನ ನೀವೇ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೀ ಟೈಮ್ನ ಸೆಟ್ ಮಾಡ್ಕೊಂಡು ಆ ಟೈಮಿಗೆ ತಕ್ಕಂತೆ ನಿಮ್ಮ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಂಡು ಚಾರ್ಟ್ ಔಟ್ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್ ಇನ್ನ ಸ್ವಿಗ್ಗಿ ಝೊಮ್ಯಾಟೊ ಓಡಿಸ್ತಾ ಇರ್ತಾರೆ ಅಥವಾ ಓದ್ತಾ ಇರ್ತಾರೆ ಅಂತ ಮಕ್ಕಳು, ಅಂತ ವಿದ್ಯಾರ್ಥಿಗಳು ಏನ್ ಮಾಡಿ, ನಿಮ್ದೆ ಯಾವ ಟೈಮಲ್ಲಿ ನೀವು ಕೆಲಸ ಮಾಡ್ತೀರೋ ಆ ಟೈಮ್ನ ಬಿಟ್ಬಿಟ್ಟು ಮಿಕ್ಕಿದ ಟೈಮ್ನ ನೀವು ಕರೆಕ್ಟಾಗಿ ಇಟ್ಟಿದ್ದೀವಿ. ಮಾರ್ನಿಂಗ್ಗೆ ಆಕ್ಚುಲಿ ಸ್ವಿಗ್ಗಿ ಝೊಮ್ಯಾಟೊ ಅಥವಾ ಈ ಡೆಲಿವರಿ ಮಾಡೋರಿಗೆ ಮಾರ್ನಿಂಗ್ ಈವ್ನಿಂಗ್ ಸ್ವಲ್ಪ ಇರುತ್ತೆ, ಮಧ್ಯದಲ್ಲಿ ಟೈಮ್ ಸಿಗುತ್ತೆ ಅಥವಾ ನೈಟ್ ಟೈಮ್ ಸಿಗುತ್ತೆ. ನೀವು ಅದನ್ನ ಪ್ಲಾನ್ ಮಾಡಿ ಒಂದು ಟೈಮ್ಗೆ ಜಾಸ್ತಿ ಕೆಲಸ ಮಾಡೋದು. ಈಗ ಒಂದು 6 ಅವರ್ 24 ಅವರ್ಸ್ ಒಂದು 8 ಅವರ್ 6 ಅವರ್ ಕೆಲಸ ಮಾಡ್ತೀವಿ ಅಂದ್ರೆ ಆ 8 ಅವರ್ 6 ಅವರ್ನ ನೀವು ಬಿಟ್ಬಿಟ್ಟು ಮಿಕ್ಕಿದ ಅವರ್ನ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ. ಯಾವಾಗ ರನ್ನಿಂಗ್ ಹೋಗ್ಬೇಕು, ಯಾವಾಗ ಯಾವ ಸಬ್ಜೆಕ್ಟ್ ಸ್ಟಡಿ ಮಾಡಬೇಕು, ಯಾವಾಗ ಅನ್ಸರ್ಟಿನಿಟಿ ಇರುತ್ತೆ. ಕೆಲವು ಸತಿ ಆ ಟೈಮ್ ಟೇಬಲ್ ಮಿಸ್ ಆಗುತ್ತೆ, ಫಾಲೋ ಮಾಡಕ್ ಆಗಲ್ಲ. ಬಟ್ ಆದ್ರೆ ಡೋಂಟ್ ವರಿ, ಮತ್ತೆ ಅದನ್ನ ಅಗೇನ್ ನೆಕ್ಸ್ಟ್ ಡೇ ಆಮೇಲೆ ನಿಮ್ಗೆ ಯಾವತ್ತು ರಜೆ ಇರುತ್ತೆ. ಇನ್ನೊಂದು ಮಾಡ್ತೆ, ನಾನು ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಸಂಡೇ ಸ್ಯಾಟರ್ಡೆ ಏನ್ ರಜೆ ಸಿಕ್ಕಿದ್ರೆ, ಸಂಡೇ ರಜೆ ಸಿಕ್ಕಿದ್ರೆ, ಗೌರ್ಮೆಂಟ್ ಆಗಿ ಸಿಕ್ಕಿದ್ರೆ ಅದನ್ನ ಫುಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಬೇರೆ ಕಡೆ ಎಲ್ಲ ಓದ್ದಂಗೆ ಆ ಒಂದು ಏನ್ 2 ದಿನ 1 ದಿನ ರಜೆ ಸಿಗುತ್ತೆ ಅದನ್ನ ಏನ್ ಮಾಡಿ, ಅಕಸ್ಮಾತ್ ಮೊದಲು ಒಂದಿನ ರಜೆ ಸಿಕ್ಕಿದ್ರೆ 3 ಡೇಸ್ ಕಂಟಿನ್ಯೂಸ್ ರಜೆ ಸಿಗೋ ತರ ಇತ್ತು ಅಂದ್ರೆ ಅದನ್ನ ರಜೆ ಹಾಕೊಂಡು ಕಂಟಿನ್ಯೂಸ್ ಮಾಡಿ ಸ್ಟಡಿ ಮಾಡ್ಕೊಳ್ಳಿ ಪ್ರಯತ್ನ ಪಡಿ. ಹಾಗೆ ಮತ್ತೆ ವೀಕ್ ಲೆಫ್, ಈಗ PC ಇರ್ತಾರೆ, ವೀಕ್ ಲೆಫ್ ಸಿಗುತ್ತೆ. ವೀಕ್ ಲೆಫ್ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ವೀಕ್ ಲೆಫ್ಸ್ ಅಲ್ಲಿ ನೀವು ಜಾಸ್ತಿ ಹೋಗ್ಬೋದು. ಒಂದ್ ದಿನ ಫುಲ್ ಸಿಗುತ್ತೆ, ಒಂದ್ ದಿನ ಅಂದ್ರೆ 24 ಅವರ್ಸ್. 24 ಅವರ್ಸ್ ಅಲ್ಲಿ ಅಟ್ಲೀಸ್ಟ್ ಒಂದು 20 ಅವರ್ಸ್ 20 ಅವರ್ಸ್ ಅಂತ ಬೇಡ, ಒಂದು 18 ಅವರ್ಸ್ ನೀವು ಎಫೆಕ್ಟಿವ್ ಆಗಿ ಓದಿದ್ರೆ ಒಂದು ವೀಕಿಂದ ಎಲ್ಲ ಕವರ್ ಆಗ್ತಾ ಹೋಗುತ್ತೆ. ಇದನ್ನೇ ನೀವು ಮಾಡಬೇಕು. ನೆಕ್ಸ್ಟ್ ಸ್ವಿಗ್ಗಿ ಝೊಮ್ಯಾಟೋದ್ರಿಗೆ ಅವ್ರಿಗೆ ಯಾವ ಬೇಕು ರಜೆ ಹಾಕಬಹುದು, ಯಾವ ಬೇಕಿದ್ರು ಕೆಲಸಕ್ಕೆ ಹೋಗ್ಬೋದು. ಈ ತರ ಇದ್ದಾಗ ನೀವು ನಿಮ್ದೇ ಆದ ಟೈಮ್ ಟೇಬಲ್ ಮಾಡ್ಕೊಂಡು ನೀವು ಯಾವ ಟೈಮಲ್ಲಿ ಕೆಲಸ ಮಾಡಬೇಕು ಆ ಟೈಮಲ್ಲಿ ಕೆಲಸ ಮಾಡಿ. ಮಿಕ್ಕಿದ ಟೈಮ್ ಟೇಬಲ್ ನ ಪ್ರಿಪೇರ್ ಮಾಡ್ಕೋಬೇಕು. ನೀವು ಮಾರ್ನಿಂಗ್ 6 ಇಂದ 7 8 9 10 11 ನೀವು ಯಾವ ಕೆಲಸ ಮಾಡ್ತೀರಿ ಕೆಲಸ ಮಾಡೋದಕ್ಕೆ ಟೈಮ್ ಫ್ರೀ ಸಿಕ್ತದ. ನಾನು ಹೇಳಿದಾಗ ಗ್ಯಾಜೆಟ್ಸ್ ವಿಡಿಯೋ ನೋಡೋದು, ನ್ಯೂಸ್ ಪೇಪರ್ ರೀಡಿಂಗ್, ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋದು, ನನ್ನ ಯೂಟ್ಯೂಬ್ ಟೆಲಿಗ್ರಾಮ್ ಫಾಲೋ ಮಾಡೋದು, ಏನು ಬೇಕಾದ್ರೂ ಮಾಡ್ಬೋದು. ಮತ್ತಿನ್ನ ಕೆಲವು ಆಫೀಸ್ ವರ್ಕ್ ಮಾಡ್ತಾ ಇರ್ತಾರೆ, IT ಎಂಪ್ಲಾಯ್ಸ್ ಆಗಿರ್ತಾರೆ, ಅವರಿಗೆ ಟ್ರಾವೆಲಿಂಗ್ ಎಲ್ಲ ಜಾಸ್ತಿ ಇರುತ್ತೆ. ಮಾರ್ನಿಂಗ್ ಈಗ ಹೋಗ್ಬೇಕಾದ್ರೆ ಕ್ಯಾಬಲ್ಲಿ ಹೋಗ್ತಿರ್ತಾರೆ, ಮೆಟ್ರೋದಲ್ಲಿ ಹೋಗ್ತಿರ್ತಾರೆ. ಟ್ರೈ ಟು ಲರ್ನ್ ಸಮಥಿಂಗ್ ಫ್ರಮ್ ಯೂಟ್ಯೂಬ್ ಆರ್ ಎನಿ ಸೋರ್ಸಸ್, ಆನ್ಲೈನ್ ಸೋರ್ಸಸ್ ಅಲ್ಲಿ. ಅದಾದ್ಮೇಲೆ ನೀವು ಆಫೀಸಲ್ಲಿ ಏನಾದ್ರು ಟೈಮ್ ಸಿಕ್ತು, ನ್ಯೂಸ್ ಪೇಪರ್ ರೀಡಿಂಗ್ ಮಾಡಿ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಫ್ರೀ ಟೈಮ್ ಸಿಕ್ತು ಅಂದ್ರೆ ಮಾರ್ನಿಂಗ್ ಈವ್ನಿಂಗ್ ಏನಿದೆ ನಿಮ್ಮ ಟೈಮ್ ಸ್ಲಾಟ್ಸ್ ಇದೆ ಅಥವಾ ಅದನ್ನ ತುಂಬಾ ಎಫೆಕ್ಟಿವ್ ಆಗಿ ಆಕ್ಟಿವ್ ಲರ್ನಿಂಗ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಪ್ಯಾಸಿವ್ ಲರ್ನಿಂಗ್ ಯೂಸ್ ಮಾಡ್ಕೊಳ್ಳಿ. ಆಕ್ಟಿವ್ ಲರ್ನಿಂಗ್ ಅಂತಂದ್ರೆ ನೀವು ಎಫೆಕ್ಟಿವ್ ಆಗಿ ಓದಿದ್ದು ಅರ್ಥ ಮಾಡ್ಕೊಂಡು ಪೇಷನ್ಸ್ ಆಗೋದು ಸಬ್ಜೆಕ್ಟ್ಸ್ ನ ಅಲ್ಲಿ ಓದಿ. ಅಲ್ಲಿ ಪ್ಯಾಸಿವ್ ಲರ್ನಿಂಗ್ ಅಂದ್ರೆ ಸುಮ್ಮನೆ ಈಗ ರಶ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಅಥವಾ ಏನಾದ್ರು ರಿಕಾಲ್ ಮಾಡ್ಕೊಳ್ಳೋದು ಆ ತರದ್ ಮಾಡ್ಕೊಳ್ಳಿ. ಇಲ್ಲ ಎಕ್ಸಾಂಪಲ್ ಈಗ ನೀವು ಬೆಳಗ್ಗೆ ಓದಿರ್ತೀರಿ, ಅದೊಂದು ಸಬ್ಜೆಕ್ಟ್ ಓದಿರ್ತೀರಿ, ಅದೇ ಸಬ್ಜೆಕ್ಟ್ ನ ವಿಡಿಯೋನ ನೋಡ್ತೀವಿ ಬನ್ನಿ ಎಲ್ಲರೂ ಆಫೀಸ್ಗೆ ಹೋಗ್ಬೇಕಾದ್ರೆ, ಅದು ಅದ್ರ ಬಗ್ಗೆನೇ ಏನಾದ್ರು ರಿಕಾಲ್ ಮಾಡ್ತಾ ಬನ್ನಿ, ಅದ್ರ ಬಗ್ಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಬನ್ನಿ. ಈ ತರ ನೀವೇನ್ ಮಾಡ್ಬೇಕು, ಟೈಮ್ ಟೇಬಲ್ ನ ಮ್ಯಾನೇಜ್ ಮಾಡ್ಬೇಕು. ನೋಡಿ, ಎಫೆಕ್ಟಿವ್ ಆಗಿ ನೀವು ಒಂದು 8 ರಿಂದ 10 ಅವರ್ ಓದಿದ್ರೆ ನೀವು 100% ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೋದು. ಬಟ್ ನೀವು ಏನಾಗುತ್ತೆ, ಈ ರೆಗ್ಯುಲರ್ ಆಗಿ ಓದೋರ್ಗಿನ ಇದು ಏನು ವರ್ಕ್ ಮಾಡ್ಕೊಂಡು ಓದೋರು ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಓದ್ತಾರೆ ಅಂತ ನನ್ನ ನಂಬಿಕೆ. ಯಾಕಂದ್ರೆ ನಾವು ಅದನ್ನೇ ಮಾಡ್ಬೇಕು. ನಾನು FD ವರ್ಕ್ ಮಾಡ್ತಾ ಇದ್ದೆ, ಹೈಸ್ಕೂಲ್ ಟೀಚರ್ ಆಗಿದ್ದೆ, ಅಲ್ಲೆಲ್ಲ ವರ್ಕ್ ಮಾಡ್ಕೊಂಡೇ ನಾವು ಏನ್ ಮಾಡಿದ್ವಿ, ಎಕ್ಸಾಮ್ ನ ಕ್ಲಿಯರ್ ಮಾಡಿ. ಹಾಗಾಗಿ ವರ್ಕ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಪ್ರೆಷರ್ ಇರುತ್ತೆ, ಕಡೆ ಸಿಕ್ಕಿರೋದು ಕಡಿಮೆ ಟೈಮ್, ಆ ಟೈಮ್ ಹೆಂಗಾದ್ರೂ ಮಾಡಿ ಯುಟಿಲೈಸ್ ಮಾಡ್ತೀವಿ. ಯುಟಿಲೈಸ್ ಮಾಡ್ಕೊಂಡು ಪಾಸ್ ಆಗಿದ್ದರೆ ಅದೊಂದು ಪ್ರೆಷರ್ ಇರುತ್ತೆ. ಬಟ್ ಇನ್ನೊಂದು ಅಮೌಂಟು ಬರ್ತಿರೋದ್ರಿಂದ, ಸ್ಯಾಲ್ರಿ ಬರ್ತಿರೋದ್ರಿಂದ ಸ್ವಲ್ಪ ಬೇರೆ ಎಕನಾಮಿಕಲ್ ಪ್ರಾಬ್ಲಮ್ಸ್ ಏನಿದೆ. ಹಾಗಾಗಿ ತುಂಬಾ ಎಫೆಕ್ಟಿವ್ ಸ್ಟಡಿ ಆಗುತ್ತೆ. ಬಂದ್ಬಿಟ್ಟು ಫುಲ್ ಟೈಮ್ ಪ್ರಿಪೇರ್ ಮಾಡೋರು ಮಾಡಲ್ಲ ಅಂತಲ್ಲ, ಮಾಡ್ತಾರೆ, ಬಟ್ ಅವ್ರಿಗೆ ಮಾನೋಟಸ್ ಆಗ್ಬಿಡುತ್ತೆ ಒಂದ್ಸತಿ. ಹಾಗಾಗಿ ಅವ್ರು ಅಷ್ಟೇ. ಅದಕ್ಕೆ ನಾನು ಟೈಮ್ ಟೇಬಲ್ ಯಾಕೆ ಎಫೆಕ್ಟಿವ್ ಆಗಿ ಸೈಂಟಿಫಿಕ್ ಆಗಿ ರೆಡಿ ಮಾಡಿದ್ದೀನಿ ಅಂತಂದ್ರೆ, ನೀವು ಯಾವುದೇ ಇದು ನಿಮ್ಗೆ ಟೈಮ್ ನಿಮ್ಗೆ ಡೈವರ್ಟ್ ಆಗಲ್ಲ ಆ ತರ ಪ್ಲಾನ್ ಮಾಡಿದ್ದೀನಿ. ಮಾರ್ನಿಂಗ್ ಫಿಸಿಕಲ್ ಫಿಟ್ನೆಸ್ ಇರ್ಬೋದು, ಸಬ್ಜೆಕ್ಟ್ಸ್ ಇರ್ಬೋದು, ಮತ್ತೆ ನ್ಯೂಸ್ ಪೇಪರ್ ರೀಡಿಂಗ್ ಇರ್ಬೋದು, ಮೆಂಟಲ್ ಎಬಿಲಿಟಿ ಇರ್ಬೋದು, ಮತ್ತೆ ಯೂಟ್ಯೂಬ್ ನೋಡೋದಿರ್ಬೋದು, ರಿಕಾಲ್ ಮಾಡೋದು, ಎಲ್ಲದಕ್ಕೂ ಒಂದು ಟೈಮ್ ನ ಫಿಕ್ಸ್ ಮಾಡಿ ಒಂದು ಸೈಂಟಿಫಿಕ್ ಆಗಿ ರೆಡಿ ಮಾಡಿದ್ದೀನಿ. ತುಂಬಾ ಜನ ವಿದ್ಯಾರ್ಥಿಗಳನ್ನ ಮಾಡಿ ಸೆಲೆಕ್ಟ್ ಆಗಿ ಸಕ್ಸಸ್ ನ ಕೊಡ್ತಿದ್ದಾರೆ. ಹಾಗಾಗಿ ನೀವು ಇದನ್ನ ಫಾಲೋ ಮಾಡಬಹುದು. ನಿಮ್ಮ ಕಸ್ಟಮೈಸ್ ಯಾರು ವರ್ಕಿಂಗ್ ಮಾಡ್ತಾ ಇದ್ದೀರಾ, ಅದು ವರ್ಕಿಂಗ್ ವುಮೆನ್ಸ್ ಇನ್ನು
ತುಂಬಾ ಪ್ರಾಬ್ಲಮ್. ಯಾಕಂದ್ರೆ ವುಮೆನ್ಸ್ ಪಾಪ ಮಕ್ಳಿದ್ರೆ ಅವ್ರನ್ನ ಸ್ಕೂಲಿಗೆ ಕಳ್ಸಿ, ಗಂಡ ಇದ್ರೆ ಅವ್ರನ್ನ ಮನೆ ಆಫೀಸಿಗೆ ಕಳ್ಸಿ ಫ್ರೀ ಟೈಮ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ನೀವು ಅಷ್ಟೇ ಮಾರ್ನಿಂಗ್ ಬಿಟ್ಬಿಡಿ ಓದೋದು. ನಿಮ್ಮ ಆಫೀಸ್ ಮಕ್ಕಳು ಮನೆ ಗಂಡ ಎಲ್ಲ ಆಫೀಸ್ಗೆ ಹೋದ್ಮೇಲೆ ಏನ್ ಟೈಮ್ ಸಿಗುತ್ತೆ ಬೆಳಗ್ಗೆ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡಿ. ಒಂದು 11 ಗಂಟೆವರೆಗೂ, 11 ಗಂಟೆಯಿಂದ ನಿಮ್ಮ ಸಂಜೆ ನಿಮ್ಮ ಮಕ್ಕಳು ಬರೋವರೆಗೂ ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಬೋದು. ಆ ಟೈಮ್ನ ಎಫೆಕ್ಟಿವ್ ಆಗಿ ಓದಿ, ಗೊತ್ತಾಗ್ತದೆ, ಎಫೆಕ್ಟಿವ್ ಓದಿ. ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ, ಯಾಕೆಂತಂದ್ರೆ ಮಾಡ್ತಿರ್ತಾರೆ ಸಮಸ್ಯೆಗಳಿರುತ್ತೆ. ಬಟ್ ರೀಸನ್ ಹೇಳ್ಕೊಂತ ಕೂತ್ಕೊಂಡ್ರೆ ಇಲ್ಲಿ ನಾವು ಸಕ್ಸಸ್ ಆಗಲ್ಲ. ಅದಕ್ಕೆ ಏನಾದ್ರು ಮೇಕ್ ಯುವರ್ ಓನ್ ಟೈಮ್ ಟೇಬಲ್ ನಾ ಹೇಳ್ತಿರೋದು. ನಿಮ್ದೇ ಆದ ಅದು ಬಿಟ್ಟರೆ ನಾನು ಮಾಡೋದು ನೀವು ಆ ಥರ ಮಾಡ್ಕೋಬಹುದು ಅನ್ನೋದಕ್ಕೆ ನಾನು ಕೊಟ್ಟಿದ್ದೀನಿ. ವರ್ಕಿಂಗ್ ಪೀಪಲ್ಸ್ಗೆ ಇದು ಬೆಸ್ಟ್ ಅನ್ಸುತ್ತೆ. ಖಂಡಿತ ನೀವು ಅದನ್ನ ಫಾಲೋ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಏನೇನು ಫಾಲೋ ಮಾಡಬೇಕು, ಏನೇನು ಯಾವ ರೀತಿ ನಿಮ್ಮ ರಿವಿಷನ್ಸ್ ಇರಬೇಕು ಅನ್ನೋದ್ರಲ್ಲಿ. ಇನ್ನೂ ಯಾವ್ದ್ರ ಬಗ್ಗೆ ಯಾವ್ದಾರ ವಿಚಾರದ ಬಗ್ಗೆ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ಅದ್ರ ಬಗ್ಗೆ ನಿಮಗೆ ಅಡ್ರೆಸ್ ಮಾಡ್ತೀನಿ ಅಂತ ಹೇಳ್ತೆ. ಎಲ್ಲರಿಗೂ ಟೈಮ್ ಟೇಬಲ್ ಫಾಲೋ ಮಾಡಿ ಚೆನ್ನಾಗಿ ಪಾಸ್ ಆಗ್ತೀರಾ ಅನ್ನೋ ಒಂದು ನಂಬಿಕೆ. ಥ್ಯಾಂಕ್ ಯು.